ಬೆಳಿಗ್ಗೆ ಬೇಗ ಏಳೋದ್ರಿಂದ ಏನೆಲ್ಲಾ ಲಾಭ ಇದೆ ಗೊತ್ತಾ? ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ಕೆಲಸಗಳು ಬೇಗ ಬೇಗ ಮುಗಿಯುತ್ತೆ. ಅದ್ರ ಜೊತೆಗೆ ತುಂಬಾ ಟೈಮು ನಮಗೆ ಅಂತಾನೂ ಕೂಡ ಸಿಗುತ್ತೆ. ಏನಾದ್ರೂ ಬೇರೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ತುಂಬಾ ಟೈಮು ಸಿಗುತ್ತೆ. ಇವಾಗ ನಾನು 5:30ಗೆ ಎದ್ದಿದ್ದು. ಒಂದು ಹಾಫ್ ಅನ್ ಅವರ್ ಸುಮ್ನೆ ಕೂತಿದ್ದೆ ಆಯ್ತಾ? ಆ ವಿಂಡೋ ಓಪನ್ ಮಾಡ್ಕೊಂಡು ನಿಮಗೆ ತೋರಿಸಿದ್ನಲ್ಲ ಸುಮ್ನೆ ಕೂತಿದ್ದೆ. ಇವಾಗ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗೋದಿದೆ. ಹಂಗಾಗಿ ರಾತ್ರಿನೇ ನಾನು ಸಿರಿಧಾನ್ಯದ ಗಂಜಿ ಮಾಡಿಟ್ಟಿದ್ದೆ. ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಆ ಒಂದು ಕುಕ್ಕರ್‌ನು ಕೂಡ ತೊಳ್ದು ಇಡೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಎಲ್ಲಾನು ಕೂಡ ಕ್ಲೀನ್ ಮಾಡ್ಬಿಟ್ಟು ಇಡ್ಲಿಗೆ ನಾನು ನೆನೆ ಹಾಕಿದ್ದೆ. ಜೊತೆಗೆ ಜೆಲ್ ಕೂಡ ಮಾಡಿದ್ದೆ ಕೂದಲಿಗೆ ಹಚ್ಕೊಳ್ಳೋದಕ್ಕೆ. ಅಗಸೆ ಬೀಜದ್ದು ಅದು ಜೆಲ್ ಮಾಡಿ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ ಇಡ್ಲಿಗೆಲ್ಲ ರುಬ್ಬಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು ಇದ್ರ ಜೊತೆಗೆ ಮೊಳಕೆ ಕಾಳಿನ ಸಾಂಬಾರು, ಅದ್ರ ಜೊತೆಗೆ ಚಟ್ನಿ, ಮತ್ತೆ ರಾತ್ರಿ ಸ್ವಲ್ಪ ಸಾಂಬಾರಿತ್ತು ಅದನ್ನು ಕೂಡ ಕುದಿಸಿಡ್ತಾ ಇದ್ದೀನಿ. ಮತ್ತೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ರೆಡ್ ರೈಸ್ ಅಲ್ಲಿ ಅನ್ನ ಕೂಡ ಮಾಡಿಡ್ತಾ ಇದ್ದೀನಿ. ಹೊರಗಡೆ ಹೋಗ್ತೀನಿ ಅಂತಂದ್ರೆ ನಾನು ಎಲ್ಲಾನು ಕೂಡ ಪ್ರಿಪೇರ್ ಮಾಡಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಡಾಗಿಗಾಗ್ಲಿ ಮನೆಯವ್ರಿಗಾಗ್ಲಿ ಈ ತರ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಪಕ್ಕಾ ಪ್ಲಾನ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಯಾಕೆ ಅಂತಂದ್ರೆ ಬೇಗ ಎದ್ದಾಗ ಈ ತರ ಪ್ಲಾನ್ ಮಾಡ್ಕೊಂತೀವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ಕೆಲಸನೂ ಆಗುತ್ತೆ. ಇಲ್ಲಾಂದ್ರೆ ಹೊರಗಡೆ ಹೋದಾಗೂ ನೆಮ್ಮದಿ ಇರಲ್ಲ ಆಯ್ತಾ. ಹಂಗಾಗಿ ಇವಾಗ ನೋಡಿ ಈ ಜೆಲ್ ಮಾಡಿ ಇಟ್ಕೊಂಡಿದ್ನಲ್ವಾ, ಈ ಬೀಜನು ಕೂಡ ವೇಸ್ಟ್ ಮಾಡಂಗಿಲ್ಲ. ಮಿಕ್ಸಿನಲ್ಲಿ ರುಬ್ಬಿ ನಾವು ಫೇಸ್‌ಗೆ ಬೇಕಾದ್ರೂ ಹಚ್ಕೊಳ್ಬೋದು. ಹಂಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಹಂಗೆ ಓಡಾಡ್ಕೊಂಡು ಖಾಲಿ ಮಾಡ್ತೀನಿ. ತುಂಬಾ ಒಳ್ಳೇದಿದು. ಇವಾಗ ಇಡ್ಲಿಗೆ ಇಡ್ತಾ ಇದ್ದೀನಿ. ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಹೊರಗಡೆ ಎಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ನನಗೆ ಮಕ್ಕಳ ಜೊತೆ ಅಥವಾ ರಾತ್ರಿ ಹೊತ್ತು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ನಾನು 6 ಗಂಟೆ ಒಳಗಡೆನೆ ಎದ್ಬಿಡ್ತೀನಿ. 6 ಗಂಟೆ ಲಾಸ್ಟ್. ಇನ್ನು ಮಕ್ಕಳು ಕಾಲೇಜು ಮತ್ತೆ ಮನೆಯವರು ಹೊರಗಡೆ ಕೆಲಸ, ನಾನು ಮನೇಲಿ ಕೆಲಸ, ಈ ತರ ಕೆಲಸದ ನಡುವೆ ಎಲ್ಲರೂ ಬ್ಯುಸಿ ಆಗ್ಬಿಡ್ತೀವಿ. ಟೈಮ್ ಸಿಗೋದೇ ನೈಟ್ ಅಲ್ವಾ, ಊಟ ಮಾಡೋ ಟೈಮಲ್ಲೆಲ್ಲ ಟೈಮ್ ಸಿಗುತ್ತೆ. ಇನ್ನು ಎಲ್ಲ ಊಟ ಮಾಡಿ ಮನೆಯವರಂತೂ ಬೇಗ ಮಲ್ಕೊಂಡ್ಬಿಡ್ತಾರೆ. 9:30 ಲಾಸ್ಟು. ಹಂಗೇನೆ ಬೇಕಾದ್ರೆ ಟಿವಿ ನೋಡ್ತಿರ್ತಾರೆ, ಸೋಫಾ ಮೇಲೆ ಹಂಗೆ ಮಲ್ಕೊಂಡಿರ್ತಾರೆ. ನಾನೆಲ್ಲ ಕೆಲಸ ಮುಗಿಸಿ ಆಮೇಲೆ ಎಬ್ಸಿದ್ರೆ ಆಮೇಲೆ ಎದ್ದೋಗಿ ರೂಮಲ್ಲಿ ಮಲ್ಕೋತಾರೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಮಕ್ಳೇನಾದ್ರೂ ನೋಟ್ಸ್ ಇದೆ ಅಥವಾ ಏನಾದ್ರೂ ಓದ್ಕೋತಾ ಇದ್ದಾರೆ ಅಂತಂದ್ರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ. ಕಾಲೇಜಲ್ಲಿ ಏನಾಯ್ತು, ಏನ್ ವಿಷಯ ಅಂತ. ಅವ್ರೇನಾದ್ರೂ ಸರಿ ಮಾಡಿದ್ರೆ ವಾವ್ ಅಂತ ಹೇಳ್ತೀನಿ. ಇಲ್ಲ ಅಂತ ತಪ್ಪು ಮಾಡಿದ್ರೆ ಹಂಗೆಲ್ಲ ಮಾಡ್ಬಾರ್ದು ಚಿನ್ನು ಅಂತಾನು ಹೇಳ್ತೀನಿ. ಮಕ್ಕಳಿಗಿಬ್ಬರಿಗೂ ರಾತ್ರಿನೇ ನಾನು ಬೆಣ್ಣೆಹಣ್ಣು ಬಟರ್ ಫ್ರೂಟ್‌ನ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಇಟ್ಬಿಡೋಣ ಅಂತ ರಾತ್ರಿನೇ ನಾನು ಹಾಲನ್ನು ಕೂಡ ಕಾಯಿಸಿಟ್ಟಿದ್ದೆ. ಬೆಳಿಗ್ಗೆನೆ ಹಾಲನ್ನ ಸ್ವಲ್ಪ ಬಿಸಿ ಆಗಿದ್ರೆ ಜ್ಯೂಸ್ ಮಾಡೋದಕ್ಕೆ ಇದಾಗುತ್ತಲ್ಲ ಅಂತ ರಾತ್ರಿನೇ ನಾನು ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ವಾ. ಹಂಗಾಗಿ ಅದನ್ನು ಕೂಡ ಕಾಯಿಸಿಟ್ಟೆ. ಹಂಗಾಗಿ ಈ ತರ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿ ನಾವು ನಮ್ಮ ಮೈಂಡ್‌ನ ಕೂಲಾಗಿ ಇಟ್ಕೋಬಹುದು. ಬೆಳಗ್ಗೆ ಎದ್ದಾಗ ಟೆನ್ಷನ್ ಆಗ್ತಾ ಇರುತ್ತೆ, 7:30ಗೆಲ್ಲ ರೆಡಿ ಆಗ್ಬೇಕು ಅಂತ ಇರುತ್ತೆ. ಆದ್ರೂನು ಪ್ಲಾನ್ ಪ್ರಕಾರ ಆಗುತ್ತಲ್ಲ ಅನ್ನೋ ಒಂದು ಖುಷಿ ಅಷ್ಟೇನೆ. ಹಿಂಗೇನೆ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ. ಕಾಲೇಜಲ್ಲಿ ಏನಾಯ್ತು, ಫ್ರೆಂಡ್ಸ್ ಜೊತೆ ಏನಾಯ್ತು ಎಲ್ಲಾನು ಕೂಡ ಕೇಳ್ತೀನಿ. ಮುಂಚೆಯಿಂದನೂ ಅಷ್ಟೇ ಚಿಕ್ಕ ಮಕ್ಳಿಂದನೂ ಎಲ್ಲಾನು ಕೂಡ ಶೇರ್ ಮಾಡ್ಕೊತಾ ಇರ್ತಾರೆ ಮಕ್ಕಳು. ಹಂಗಾಗಿ ಮೊನ್ನೆ ಏನಾಯ್ತು ಅಂತ ಒಂದು ಇನ್ಸಿಡೆಂಟ್ ನಿಮ್ ಜೊತೆ ಹೇಳ್ಕೊತೀನಿ. ತೆರಮಿಸು ಮಾಡ್ತಿದ್ವಲ್ಲ ಅವಾಗ ಹಿಂಗೇನೆ ಯಾರೋ ಒಬ್ರು ತಾತ ಇಬ್ರು ಬಂದಿದ್ದಾರೆ. ಒಬ್ರು ತಾತ ಒಂದು ಅಜ್ಜಿ 2 ದಿನ. ತಾತ ಬಂದ್ರಂತೆ. ಇವ್ರೇನ್ ಮಾಡಿದ್ದಾರೆ ತಗೋತಾರೆ ಅಂತ ಅನ್ಬಿಟ್ಟು ಎಲ್ಲ ತೆರಮಿಸು ಏನಿತ್ತು ಈ ತರ ಬರುತ್ತೆ ತಾತ ಈ ತರ ಅಂತ ಹೇಳಿದ್ದಾರೆ. ಅವರು ನೋಡಿದ್ರಂತೆ. ನೋಡ್ಬಿಟ್ಟು ಆಮೇಲೆ ಹೇಳಿದ್ರಂತೆ ನನ್ನ ಹತ್ರ ಕಾಸಿಲ್ಲಪ್ಪ ಅಂತ. ಅವಾಗ ತಗೊಳ್ಳಿ ತಾತ ಒಂದು ಫ್ರೀ ಆಗಿ ಅಂತ ಅನ್ಬಿಟ್ಟು ಕೊಟ್ಬಿಟ್ಟು ಮನೆಗ್ ಬಂದ್ಮೇಲೆ ಹಿಂಗೇನೆ ನೈಟ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅಮ್ಮ ನಾನ್ ಮಾಡಿದ್ ಸರಿನಾ ತಪ್ಪಾ ಅಂತ ಹೇಳ್ತಾ ಇದ್ದ. ಒಂದ್ ಕಡೆ ಕೊಟ್ರೆ ಇನ್ನೊಂದ್ ಕಡೆ ಬರುತ್ತೆ ಬಿಡೋದ್ರು ಅಂತ. ಈ ತರ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ಳೋದ್ರಿಂದ ತಪ್ಪು ಸರಿ ಏನು ಅನ್ನೋದನ್ನ ನಾವು ತಿಳ್ಸೋದಕ್ಕೂ ಇದಾಗತ್ತೆ. ಹಿಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೇಲ್ಗಡೆಯಿಂದ ಕರ್ಲ್ನ ಬಿಟ್ಟಿದ್ದೆ. ಅವಳು ರೂಮಲ್ಲಿ ಇದ್ಲಲ್ಲ, ಹಂಗಾಗಿ ಇವಾಗ ನೋಡಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ ಅವಳನ್ನ. ಇಲ್ಲ ಅಂತಂದ್ರೆ ಈ ತರ ಮುನ್ಸ್ಕೊಂಡ್ ಕುಂತಿರ್ತಾಳೆ. ಇವಾಗ ಇದೆಲ್ಲ ತೊಳೆದ್ಬಿಡ್ತೀನಿ, ನಂಗೆ ಟೈಮ್ ಆಯ್ತು, ನೀನು ಒಳಗಡೆ ಇರು ಅಂತ ಹೇಳ್ತಾ ಇದ್ದೆ ನಾನು. ಇವಾಗ ಮೆಟ್ಲೆಲ್ಲ ತೊಳೆದ್ಬಿಟ್ಟು ಇವತ್ತು ಶುಕ್ರವಾರ ಅಲ್ವಾ, ಹಂಗಾಗಿ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ 9 ಗಂಟೆಗೆ ಪ್ಲಾನ್ ಇದೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಆಗ್ಬೇಕು. ಡಾಗಿಗೆ ಕೂಡ ಸ್ನಾನ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ ಗೇಟ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ. ಇಡ್ಲಿಗೆಲ್ಲ ಇಟ್ಟೆ. ಚಟ್ನಿಗೆ ತೆಂಗಿನಕಾಯಿ ನೋಡಿದೆ, ತೆಂಗಿನಕಾಯಿ ಇರ್ಲಿಲ್ಲ. ಹಂಗಾಗಿ ಒಂದು ತೆಂಗಿನಕಾಯಿ ಸುಲ್ಕೊಂಡ್ ಬರ್ಬೇಕು. ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಇದೆ, ಅದನ್ನು ಕೂಡ ಒಣಗಾಕ್ಬೇಕು. ಹಂಗಾಗಿ ಎಲ್ಲಾನು ಕೂಡ ಫಟಾಫಟ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಜಾಸ್ತಿ ಅವರ ಐಡಿಯಾಸ್ ಆಗ್ಬೋದು, ಅವ್ರ ಒಪಿನಿಯನ್ ಆಗ್ಬೋದು, ಎಲ್ಲಾನು ಕೂಡ ನಾವು ಕೂಡ ಕೇಳಬೇಕು ಅಥವಾ ನಾವು ಕೂಡ ಶೇರ್ ಮಾಡಬೇಕು. ನಿನ್ನೆನೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಎಣ್ಣೆ ಮತ್ತೆ ಬತ್ತಿ ಎಲ್ಲ ಹಾಕಿ ಹೂವು ಹಾಕಿ ಇದ್ ಮಾಡೋದು ಅಷ್ಟೇನೆ. ಮೆಂತ್ಯ ನೆನೆ ಹಾಕಿದ್ದೆ ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಅದನ್ನ ಇದ್ ಮಾಡಿದೆ. ಮೆಂತ್ಯ ನೀರ್ ಏನಾದ್ರು ಟೈಲ್ಸ್ ಮೇಲೆ ಬಿತ್ತು ಅಂತಂದ್ರೆ ಯೆಲ್ಲೋ ಕಲರ್ ಹಂಗಂಗೆ ಕರೆ ಆಗ್ಬಿಡುತ್ತಲ್ಲ, ಹಂಗಾಗಿ ಅದನ್ನು ಕೂಡ ಇದ್ ಮಾಡ್ಕೊಂಡೆ. ನೆನ್ನೆನೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಸೋಡಾ, ಬಿಸಿನೀರೆಲ್ಲ ಹಾಕಿ ವಾಟರ್ ಕ್ಯಾನ್ಗೆಲ್ಲ ಫಿಲ್ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆನೆ ಕ್ಲೀನ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಕಾಲೇಜ್ಗೆಲ್ಲ ತಗೊಂಡ್ ಹೋಗ್ತಾರೆ, ಆಮೇಲೆ ಕುಡಿಯೋದಕ್ಕೆಲ್ಲ ಬಳಸ್ತೀವಲ್ವಾ. ಹಂಗಾಗಿ ಅವಾಗವಾಗ ಈ ತರ ನಿಂಬೆಹಣ್ಣು ಸೋಡಾ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು
ತುಂಬಾನೇ ಒಳ್ಳೇದು. ಹಂಗಾಗಿ ರಾತ್ರಿನೇ ಬಿಸಿನೀರು ಬರುತ್ತಲ್ಲ, ಈ ಸಿಂಕಲ್ಲಿ ಬಿಸಿನೀರು ಮತ್ತೆ ತಣ್ಣೀರು ಎರಡು ಕೂಡ ಬರುತ್ತೆ. ಹಂಗಾಗಿ ಬಿಸಿನೀರ್ನೇ ನಾನು ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಎಷ್ಟು ಬಿಸಿನೀರು ಖಾಲಿ ಮಾಡಿದ್ರೂ ಖಾಲಿನೇ ಆಗಲ್ಲ ಅಂತ ಹೇಳ್ಬೋದು. ಹಂಗಾಗಿ ಇವಾಗ ಎಲ್ಲಾನು ಕೂಡ ವಾಶ್ ಮಾಡಿ ನೀರ್ನೆಲ್ಲ ಫಿಲ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಜಿಮ್ಗೆ ತಗೊಂಡ್ ಹೋಗ್ತಾರೆ. ಕುಡಿಯೋದಕ್ಕೆ ಮನೇಲೂ ಬಳಸ್ತೀವಿ. ಇನ್ನು ಮನೆ ಹತ್ರನೇ ಹೂವು ಕೂಡ ಬಂದಿತ್ತು. ಹಂಗಾಗಿ ಮಲ್ಗೆ ಹೂವು ಸಿಗ್ಲಿಲ್ಲ, ಮಳ್ಳೆ ಹೂವು ಸಿಕ್ತು. ಹಂಗಾಗಿ ಮಳ್ಳೆ ಹೂವನ ಒಂದ್ ಮೊಳದಷ್ಟು ತಗೊಂಡ್ ಬಂದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೂವು ಮುಡ್ಕೊಂಡ್ರೆ ಏನೋ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಅಂತ ಅಂದ್ಬಿಟ್ಟು ನನಗೇನೋ ಇಷ್ಟ. ಮಲ್ಗೆ ಹೂವು ಆಗ್ಬೋದು, ಮಳ್ಳೆ ಹೂವು ಆಗ್ಬೋದು. ಊರುಗಳಲ್ಲಂತಂದ್ರೆ ಮಳ್ಳೆ ಹೂವನ ಹಂಗೇನೆ ಹತ್ಬಿಟ್ಟು ಬಳ್ಳಿಲಿ ಇರುತ್ತಲ್ಲ ಹಂಗೆ ಕುಯ್ಕೊಂಡ್ ಬಂದು ಕಟ್ತಿದ್ವಿ, ಸಖತ್ತಾಗಿರೋದು ಅವಾಗ. ಇವಾಗೆಲ್ಲಿ ಇಲ್ಲೆಲ್ಲೂ ಸಿಗಲ್ವಲ್ಲ, ಹಂಗೇನೆ ತಗೊಂಡೆ ಒಂದ್ ಮೊಳ. ಕೆಲವೊಂದು ಕಮೆಂಟ್ ಆಗ್ತಾ ಇರ್ತೀರಾ, ಗೀತಾ ಯಾವಾಗ್ಲೂ ಖುಷಿಯಾಗಿರ್ತೀರಲ್ಲ ಹೆಂಗೆ ನೀವು ಅಂತ ಅನ್ಬಿಟ್ಟು. ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿ ಬಂದಿದೆ. ಯಾವಾಗ್ಲೂ ನಗ್ನಗ್ತಾ ಇದ್ರೆ ನಮ್ಮ ಆರೋಗ್ಯ ಅದರಿಂದನೇ ಅರ್ಧ% ಅಂದ್ರೆ 50% ಚೆನ್ನಾಗಾಗತ್ತೆ ಅಂತ ನನ್ಗನ್ಸುತ್ತೆ. ನಾನಂತೂ ಯಾವಾಗ್ಲೂ ಜೋರಾಗಿ ನಗ್ತಾ ಇರ್ತೀನಿ. ಚಿಕ್ಕ ಪುಟ್ಟದ ವಿಷಯಕ್ಕೆಲ್ಲ ಏನಾದ್ರೂ ಕಾಮಿಡಿ ಶೋ ಆಗ್ಬೋದು, ಏನಾದ್ರೂ ಹಾಕ್ದಾಗ, ಅಂದ್ರೆ ನಮ್ಮ ಮನೇಲಿ ಜಾಸ್ತಿ ಟಿವಿ ಏನು ಯೂಸ್ ಮಾಡಲ್ಲ. ಹಂಗಾಗಿ ಯಾವುದೇ ವಿಷಯನು ಮನೆಯವ್ರು ಹೇಳಿದ್ರು ಅಷ್ಟೇ, ಮಕ್ಳು ನಡೆಯೋ ಕಾಮಿಡಿ ಹೇಳಿದ್ರು ಅಷ್ಟೇನೆ ಜೋರಾಗಿ ನಗ್ತಾ ಇರ್ತೀನಿ. ನಮ್ಮ ಮನೇಲಿ ನಾನೇ ಜೋರಾಗಿ ನಗೋದು ಎಲ್ಲಾರ್ಗಿನ್ನ. ಅದ್ರಿಂದಾನೇ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ನನ್ಗನ್ಸುತ್ತೆ. ಇನ್ನೊಂದೇನು ಅಂದ್ರೆ ಯಾವ ಮಾತನ್ನು ಅಷ್ಟೇನೆ ಜಗಳ ಆಗ್ಬೋದು ಯಾವ್ದನ್ನು ಕ್ಯಾರಿ ಮಾಡಕ್ ಹೋಗಲ್ಲ. ಅದನ್ನೇ ಅಲ್ಲೇ ಮರ್ತ್ಬಿಟ್ಟಿರ್ತೀನಿ. ನಾನು ಇನ್ನೊಂದ್ಸಲಿ ಕೇಳಿದ್ರೆ ಹೌದಾ ಅಂತ ಅನ್ಸುತ್ತೆ ನನಗೆ. ಆ ಕ್ಷಣಕ್ಕೆ ಏನಿದೆ ಅದನ್ನ ಎಂಜಾಯ್ ಮಾಡ್ತಾ ಇರ್ತೀನಿ. ಯಾವ್ದನ್ನು ನೆನ್ಪಲ್ಲಿ ಇಟ್ಕೊಂಡು ಅದನ್ನ ಸಾಧಿಸೋದು ಈ ತರ ಏನು ಮಾಡಕ್ ಹೋಗಲ್ಲ. ಆ ತರ ಇದ್ದಾಗ್ಲೇನೆ ಮನ್ಸು ಅದೇ ಕೊರಿತಾ ಇರುತ್ತೆ. ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಹಂಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗೋದೇ ಒಳ್ಳೇದು ಅಂತ ನನ್ಗನ್ಸುತ್ತೆ. ಅದನ್ನ ನೆನ್ಪಲ್ಲೂ ಇಟ್ಕೋಬಾರ್ದು. ನಮ್ಗೆ ಯಾರು ನಮ್ಮನ್ನ ಪ್ರೀತಿ ಮಾಡ್ತಾರೆ ಅವ್ರು ಹೇಳೋ ಕೆಲವೊಂದು ಮಾತುಗಳನ್ನ ನಾವು ನೆನ್ಪಲ್ಲಿ ಇಟ್ಕೊಂಡು ಅದನ್ನ ತಿದ್ಕೊಂಡು ನಡಿಬೇಕು. ಅಥವಾ ನಮ್ಗೆ ಯಾವ್ದು ಅದು ಅವ್ರು ನಮ್ಗೆ ಗೊತ್ತೇ ಇಲ್ಲ, ಸುಮ್ನೆ ಇದ್ ಮಾಡ್ತಾರೆ, ಕಮೆಂಟ್ ಪಾಸ್ ಮಾಡ್ತಾರೆ ಅಂತಂದ್ರೆ ಅದನ್ನ ನಾವು ವ್ಯಾಲ್ಯೂ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ನನ್ಗನ್ಸುತ್ತೆ. ನಾನಂತೂ ಹಂಗೇನೆ. ನಾನು ಯಾರ ಮಾತ್ಗೂ ತಲೆ ಕೆಡ್ಸ್ಕೊಳಲ್ಲ. ನಂದು ಏನಿದೆ ನನ್ನೊಂದು ಬೌಂಡ್ರಿ ತರ ಹಾಕೊಂಡಿದೀನಿ. ಆ ಬೌಂಡ್ರಿನಲ್ಲೇ ನಾನು ತುಂಬಾ ಹ್ಯಾಪಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ನನ್ನವ್ರಿಗೋಸ್ಕರ ನಾನು ಪ್ರತಿ ಕ್ಷಣನು ಏನೇ ಆಗ್ಲಿ ಒಂದ್ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡ್ಬೇಕು ಅಂತ ಅಂದಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಅದರಿಂದ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಎಲ್ಲಾನು ನಾವೇ ಮಾಡ್ಬೇಕು ಅಂತ ಆಗಲ್ಲ. ಅವ್ರ ಕಡೆಯಿಂದನೂ ಅಷ್ಟೇ ಎಫರ್ಟ್ ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ. ಇವಾಗ ಸನ್ ರೂಫ್ ಇತ್ತಲ್ಲ, ಅದಕ್ಕೆ ನಾನು ಒಂದ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ ಚೀಲ ಹಾಕಿದೀನಿ. ಯಾಕೆ ಅಂತಂದ್ರೆ ಇದನ್ನ ಹಾಕೋದ್ರಿಂದ ಸ್ವಲ್ಪ ಕೆಳಗಡೆವರೆಗೂ ಕೂಲ್ ಅನ್ಸುತ್ತೆ. ಹಂಗಾಗಿ ಇಲ್ಲ ಅಂತಂದ್ರೆ ಆ ಗ್ಲಾಸ್ ಅಲ್ವಾ, ಹಂಗಾಗಿ ತುಂಬಾ ಹೀಟ್ ಅಂತ ಅನ್ಸುತ್ತೆ ನನ್ಗೆ. ಹಂಗಾಗಿ ಇದನ್ನ ಫಾಲೋ ಮಾಡ್ತಾ ಇದೀನಿ ಇತ್ತೀಚೆಗೆ. ಇವಾಗ ಇಲ್ಲೂ ಕೂಡ ತೊಳೆದ್ಬಿಟ್ಟು ಒಂದೇ ತೆಂಗಿನಕಾಯಿ ಸುಲ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ. ಚಂದುಗೆ ಹೇಳಿದ್ರೆ ಸುಲ್ದಿರೋನು. ಇವಾಗ ಒಂದು ಅಲ್ಲಿ ಕೆಳಗಡೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಎಲ್ಲ ಹಾಕಿರ್ತೀವಿ. ಹಂಗೆ ಏನೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದಾಗ ಸೂರ್ಯ ನಮಸ್ಕಾರ ಮಾಡೋದು ತುಂಬಾನೇ ಇಷ್ಟ ಆಗುತ್ತೆ. ಹಂಗಾಗಿ ಇವಾಗ ಕಾಯಿ ಸುಲ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಟೈಮ್ ಆಗುತ್ತೇನೋ ಅಂತ ಅನ್ಬಿಟ್ಟು ಒಂದೇ ಒಂದು ಸುಲ್ಕೊಂಡೆ. ಒಂದೊಂದ್ಸಲಿ ಏನ್ ಮಾಡ್ತೀನಿ, ಒಂದ್ ವಾರಕ್ಕೆ ಆಗೋಷ್ಟು ಒಂದು 4-5 ಹಂಗ್ ಸುಲ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಮನೆಯವರು ಮಕ್ಳು ಯಾರಾದ್ರೂ ತೆಂಗಿನಕಾಯಿ ಇದ್ ಮಾಡ್ಕೊಡಿ ಅಂತಂದ್ರೆ ಇದ್ ಮಾಡ್ಕೊಡ್ತಾರೆ. ಇವಾಗ ಇದಾಗಿದ ತಕ್ಷಣನೇ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು, ಅದು ಏನಾಗುತ್ತೆ ಅಂತಂದ್ರೆ ಟೆರೆಸ್ ಮೇಲೆ ಹಂಗೆ ಹಾಕ್ಬಿಟ್ಟೋದ್ರೆ ನೀರ್ ಬಿದ್ರೆ ಎಲ್ಲ ಕರೆ ಆಗ್ಬಿಡುತ್ತೆ. ಹಂಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಬಿಡ್ಬೇಕು. ಹಾಗಾಗಿ ಕ್ಲೀನ್ ಮಾಡ್ಬಿಟ್ಟು ಇವಾಗ ಹೋಗಿ ಕೆಳಗಡೆ ಚಟ್ನಿ ಮಾಡ್ಬೇಕು. ಇಡ್ಲಿ ರೆಡಿ ಇದೆ. ಚಂದುನೆ ಎಬ್ಬಿಸ್ದೆ, ಚಂದು ಎದ್ದಿದ್ದಾನೆ ಇವಾಗ. ಹಂಗಾಗಿ ಇವಾಗ ನೋಡಿ ಕುಕ್ಕರ್ ಎಲ್ಲ ತೊಳೆದಿಟ್ಕೊಂಡು ಮಲ್ಕೆ ಕಟ್ಟಿದ್ ಸಾಂಬಾರ್ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂತಾ ಇದ್ದೀನಿ. ನಾನು ಅದನ್ನ ಫಾಲೋ ಮಾಡ್ತೀನಿ. ಒಳ್ಳೆ ಥೆರಪಿ ತರ ನನಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನನ್ಗೆ ಏನಾದ್ರೂ ಬೆಳಗ್ಗೆಯಿಂದ ಸುಸ್ತಾಗಿತ್ತು ಕೆಲಸ ಮಾಡಿ ಅಥವಾ ಹೊರಗಡೆ ಹೋಗಿದ್ದೆ, ಸ್ಟ್ರೆಸ್ ಆಗಿತ್ತು ಅಂತಂದ್ರೆ ಯಾವ್ದಾದ್ರು ಒಂದು ಮೋಟಿವೇಶನ್ ಇಂಟರ್ವ್ಯೂ ನಾನು ನೋಡ್ತೀನಿ. ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ. ಮನೆಯವರು ಬೇಗ ಮಲ್ಕೊಂಡ್ಬಿಡ್ತಾರಲ್ವಾ, ಮಕ್ಳ ಜೊತೆ ಕುತ್ಕೊಂಡಿರ್ತೀನಿ. ಅಥವಾ ಏನಾದ್ರು ಅವ್ರದ್ದೇನೋ ಅವರು ಮಲ್ಕೊಂಡ್ಬಿಟ್ರು ಅಂದ್ರೆ ಒಂದ್ 10 ನಿಮಿಷ ನನಗೆ ಅಂತ ಅನ್ಬಿಟ್ಟು ಯಾವ್ದಾದ್ರು ನನ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಹಾಕೊಂಡು ನೋಡ್ತಾ ಇರ್ತೀನಿ. ಮಕ್ಳಿಗೆ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಟ್ಟೆ. ಮಕ್ಳಿಬ್ರು ಎದ್ ಬಂದ್ರಲ್ವಾ ಅಂತ ಅನ್ಬಿಟ್ಟು ಅವ್ರಿಬ್ರಿಗೆ ಇವತ್ತು ತಲೆಗೆ ಸ್ನಾನ ಮಾಡ್ತಾರೆ. ಹಂಗಾಗಿ ಎಣ್ಣೆ ಕಾಯಿಸಿ ಎಣ್ಣೆನ ಸ್ವಲ್ಪ ಬೆಚ್ಚಗ್ ಮಾಡಿ ಹಾಕಿದ್ಮೇಲೆ ನಾನು ಹೇಳ್ತಾ ಇದ್ದೆ, ಸಿರಿಧಾನ್ಯದ್ದು ಗಂಜಿ ಬೇಕಾ ಅಥವಾ ಬಟರ್ ಫ್ರೂಟ್ ಜ್ಯೂಸ್ ಬೇಕಾ ಅಂತ ಹೇಳ್ತಾ ಇದ್ದೆ. ಅಮ್ಮ ಅದು ಬೇಡ ಇದು ಬೇಡ ಏನು ಬೇಡ ಸೊ ಅಂತ ಇದ್ರು. ಆಮೇಲೆ ಸರಿ ಆಯ್ತು, ಬಟರ್ ಫ್ರೂಟ್ ಎಲ್ಲ ಕಟ್ ಮಾಡ್ಬಿಟ್ಟಿದೀನಪ್ಪ, ಅದನ್ನೇ ಕುಡೀರಿ ಅಂತ ಅನ್ಬಿಟ್ಟು ಅದನ್ನ ಕೊಟ್ಟೆ. ಟಿಫನ್ ತಿನ್ಬೇಕಾದ್ರೆ ಬೇಕಾದ್ರೆ ಒಂದೊಂದ್ ಲೋಟ ಕುಡಿದ್ರೆ ಆಯ್ತು ಅಂತ. ಏನಮ್ಮ ಬೆಳಗ್ಗೆನೆ ಎಲ್ಲಾನು ಕುಡಿಯೋದಕ್ಕೆ ನಮ್ದೇನ್ ಕಲ್ಗಚ್ಚ. ಮಧ್ಯದಲ್ಲಿ ಈ ತರ ಜೋಕ್ಸ್ ಮಾಡ್ತಿರ್ತಾರೆ ನನ್ ಮಕ್ಳು. ನೋಡಿ ಅದನ್ನು ಕೂಡ ತೋರಿಸ್ತಾ ಇದಾರೆ. ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ, ಹಾಲ್ ಹಾಕಿ, ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹಣ್ಣು ಅಂತ ಅನ್ಬಿಟ್ಟು ಹಾಕಿ ಮಾಡಿದ್ದೆ. ಹಂಗಾಗಿ ಇಬ್ರು ಕುಡಿತಾ ಇದಾರೆ. ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಎಷ್ಟು ಫಾಸ್ಟ್ ಆಗಿ ಎಲ್ಲಾ ಮಾಡ್ತಾಳೆ ಅಂತ ಹೇಳ್ತಾ ಇದ್ರು. ಇವತ್ತು ಹೊರಗಡೆ ಹೋಗ್ತಾ ಇದೀನಿ. ಆ ವಿಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಏನಾದ್ರೂ ಒಂದೊಂದ್ಸಲಿ ಅವ್ರೇನೋ ಮಾತಾಡ್ಬೇಕಾದ್ರೆ ಅದು ಹಂಗಲ್ಲ ಹಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತೆ ಅಂತ ಅಂದಾಗ
ಏನ್ ಮಾಡ್ತಾರೆ ಅಂದ್ರೆ ಜೋಕ್ಸ್ ಮಾಡ್ತಿರ್ತಾರೆ. ಅಮ್ಮ ಇವತ್ತು ಯಾವ ಇಂಟರ್ವ್ಯೂ ನೋಡಿದ್ಯಾ ಹೇಳು ನೋಡೋಣ ಅಂತ ಅನ್ಬಿಟ್ಟು ನನ್ಗೆ ಮೋಟಿವೇಶನ್ ಆಗ್ಬೋದು ಅಥವಾ ಪಾಡ್ಕಾಸ್ಟ್ ಆಗ್ಬೋದು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಆಯ್ತಾ. ಕಷ್ಟದಲ್ಲಿ ಇರ್ತಾರೆ ಅವ್ರು ಹೆಂಗೆ ಎದ್ ಬಂದ್ರು ಅದ್ ಸವಾಲ್ನೆಲ್ಲ ಹೆಂಗ್ ಸ್ವೀಕರಿಸಿದ್ರು ಅಂತೆಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ. ಅದನ್ನೆಲ್ಲ ನೋಡ್ತಾ ಇರ್ತೀನಲ್ಲ ನನ್ ಮಕ್ಳು ಅದನ್ನೇ ಹೇಳ್ತಾ ಇರ್ತಾರೆ, ಅಮ್ಮ ಏನಮ್ಮ ನೋಡಿದನ್ ನೋಡ್ತಿದ್ಯಾ ಅಂತ ಅನ್ಬಿಟ್ಟು. ಸರಿ ಅಂತ ಅನ್ಬಿಟ್ಟು ಮನೆಯವರು ಜಿಮ್ ಇದು ಇವತ್ತು ಕ್ಲೋಸ್ ಆಗಿತ್ತು, 1 year ತಗೊಂಡಿದ್ರಲ್ಲ ಅದು ಏನ್ ಮಾಡೋದು ಗೀತಾ ಅಂತ ಕೇಳ್ತಾ ಇದ್ರು. ನಾನ್ ಹೇಳ್ದೆ ಮೊದಲು ಹೋಗಿ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಅದ್ರಲ್ಲೇ ಕಂಟಿನ್ಯೂ ಮಾಡಿ, ಅಥವಾ ಇಲ್ಲ ನನ್ಗೆ ಹೊಸ ಜಿಮ್ ಅಲ್ಲಿ ಕಂಫರ್ಟ್ ಇದೆ ಅಂತ ಅನ್ಸಿದ್ರೆ ನೀವು ಹೊಸ ಜಿಮ್ಗೆ ಜಾಯ್ನ್ ಆಗ್ಬೋದಲ್ವಾ, ಸುಮ್ನೆ ಯಾಕೆ ಇದ್ ಮಾಡ್ತೀರಾ, ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ದೆ. ಸರಿ ಅಂತ ಅನ್ಬಿಟ್ಟು ಇವಾಗ ಚಟ್ನಿ ಮಾಡ್ಕೊಂಡು ಇಡ್ಲಿ ಚಟ್ನಿ ಸಾಂಬಾರ್ ರೈಸ್ ಎಲ್ಲ ರೆಡಿ ಆಯ್ತು. ಥ್ಯಾಂಕ್ ಯು.